ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಏಳು ಭುವನೇಶ್ವರಿಯೇ, ಏಳು ಜಗದೀಶ್ವರಿಯೇ, ಏಳು ಮಾಣಿಕೇಶ್ವರಿ ಬೆಳಗಾಯಿತು. ಏಳು ಭುವನೇಶ್ವರಿಯೇ, ಏಳು ಜಗದೀಶ್ವರಿಯೇ, ಏಳು ಮಾಣಿಕೇಶ್ವರಿ ಬೆಳಗಾಯಿತು. ಏಳು ಮಾಣಿಕೇಶ್ವರಿ ಬೆಳಗಾಯಿತು. ಕನ್ನಡ ನಾಡಿನ ಪುಣ್ಯಭೂಮಿ ಮಲ್ಲಾಬಾದಿ, ಆಶಮ್ಮ ಬುಗ್ಗಪ್ಪರೆಂಬ ಪವಿತ್ರ ಗರ್ಭದೊಳುದಿಸಿ, ಆಶಾಪಾಶಗಳ ಜಂಜಡವ ಕಿತ್ತೆಸೆದು ಈಶನೊಲುಮೆಗೆ ಮೀಸಲು, ಕುಸುಮವಾಗಿ ವಸುಧೆಯೊಳಗೆ ನಿರ್ಮಾಯೆಯ ಪಸರಿಸಿದ ತಾಯೇ ಬೆಳಗಾಯಿತು. ಕಾಣುತ್ತ ಕಂಡು ಯಾನಾಗುಂದಿಯಲ್ಲಿ ನೆಲೆಸಿರುವ ಶ್ರೀ ಮಾತಾ ಮಾಣಿಕೇಶ್ವರಿ ಅಮ್ಮನವರು ನಿರಾಕಾರದಿಂದ ಸಾಕಾರ ಸ್ವರೂಪಿಣಿಯಾಗಿ ತಮ್ಮ ಯೋಗ ಸಾಧನೆಯಿಂದ ಅನ್ನ ನೀರನ್ನು ತ್ಯಜಿಸಿ ಮಹಾಯೋಗಿನಿ ಆದವರು. ಕಣ್ಣೊಳು ಕಾಣುತ್ತ ಕಂಡು ಜನಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಸರಳ ಸಜ್ಜನಿಕೆಯ ಮೂರ್ತಿವೆತ್ತ ಮಾತೆ ಮಾಣಿಕೇಶ್ವರಿ ಅಮ್ಮನವರು ಸಕಲರಿಗೂ ಸವಿನುಡಿಯ ಸಂದೇಶ ಸಾರುವ ಮಹಾತಾಯಿ. ಭಾವ ಭಾವದ ಫಲಗಳ ನೀಡುತ್ತ ಭಕ್ತರ ಬಯಕೆಯ ಮನ ಸಂತೋಷಿತ, ಭಕ್ತರ ಬಯಕೆಯ ಮನ ಸಂತೋಷಿತ. ಗುಲ್ಬರ್ಗಾ ಜಿಲ್ಲೆಯ ಸೇಡಂ ತಾಲೂಕಿನ ಮಲ್ಲಾಬಾದಿಯಲ್ಲಿ 1934 ಜುಲೈ ತಿಂಗಳ 26ರ ಗುರುಪೂರ್ಣಿಮೆಯಂದು ಮಘ ನಕ್ಷತ್ರದಲ್ಲಿ ಮಾಣಿಕೇಶ್ವರಿ ಅಮ್ಮನವರ ಜನನ. ಕಾಯಕ ದನ ಕಾಯುವುದಾದರೂ ಬಾಲ್ಯದಲ್ಲೇ ಪೂರ್ವಜನ್ಮ ಕೃತಯೋಗ ಫಲದಿಂದ ನಿರಂತರ ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರ ಪಠಣ. ದೈವೀ ಸಂಭೂತರಾದ ಮಾಣಿಕೇಶ್ವರಿಗೆ ಎಲ್ಲಿಯ ಮದುವೆ, ಎಲ್ಲಿಯ ಸಂಭ್ರಮ. ಹೆತ್ತವರು ಬಲವಂತದಿಂದ ಮದುವೆ ಮಾಡಿಸಿದರು. ಮದುವೆಯಿಂದ ಬೇಸತ್ತು ನಿರಾಕಾರ ಬ್ರಹ್ಮನನ್ನು ಕಾಣುವ ತವಕದಿಂದ ಮಾಣಿಕೇಶ್ವರಿ ಅಮ್ಮ ಅನ್ನ ನೀರಿಲ್ಲದ, ಮಲಮೂತ್ರವಿಲ್ಲದ, ರೋಗ ರುಜಿನವಿಲ್ಲದ ಬದುಕನ್ನು ಬಾಳಲು ಪಣತೊಟ್ಟಳು. ನಿರಾಹಾರದೆಡೆಗೆ ಮಾಣಿಕೇಶ್ವರಿ ಅಮ್ಮ ಸಾಗಿದ್ದು ಹೀಗೆ. ಸಂಸಾರದಿಂದ ದೂರವಿರಲು ಎಳೆಸಿದ ಮಾಣಿಕೇಶ್ವರಿ ಅಮ್ಮನವರು ನೊಂದು ಬೆಂದು ಕೊನೆಗೆ ನರಸಿಂಹಸ್ವಾಮಿ ಗುಡಿಯ ಪಕ್ಕದ ಬೇವಿನ ಮರದಲ್ಲಿ ವಾಸವಾದರು. ಬೀಡಿ ಕಟ್ಟುವ ಕಾಯಕದಿಂದ ಬಂದ ಹಣದಿಂದ ನರಸಿಂಹಸ್ವಾಮಿಗೆ ಗುಡಿಯನ್ನು ಕಟ್ಟಿ ಪೂಜಾ ಕೈಂಕರ್ಯ ಕೈಗೊಂಡರು. ಇದು ಯಾನಾಗುಂದಿಯ ಶ್ರೀ ರಾಮೇಶ್ವರ ಮಂದಿರ. ಪೌರಾಣಿಕ ಮಹತ್ವವಿರುವ ಈ ರಾಮ ಮಂದಿರದ ಹಿಂದೆ ಪ್ರದೋಷ ತೀರ್ಥವೆಂಬ ಕುಂಡಗಳಿವೆ. ಕುಂಡಗಳ ಪಕ್ಕದಲ್ಲೇ ಬೃಹತ್ತಾದ ಅಶ್ವತ್ಥದ ಮರವಿದೆ. ಉತ್ತರಕ್ಕೆ ತುಸು ದೂರದಲ್ಲೇ ಇಂದು ಮಾಣಿಕಗಿರಿ ಎಂದು ಪ್ರಸಿದ್ಧವಾದ ಆಕರ್ಷಕ ಸಿದ್ದೇಶ್ವರ ಬೆಟ್ಟವಿದೆ. ಸಂಸಾರದಿಂದ ದೂರಕ್ಕೆ ಸರಿದ ಮಾಣಿಕೇಶ್ವರಿ ಅಮ್ಮನವರು ಯಾನಗುಂದಿಯ ಈ ಏಕಾಂತ ತಾಣವನ್ನು ಬಯಸಿದರು. ಕುಂಡದಲ್ಲಿ ಸ್ನಾನ, ಶ್ರೀರಾಮೇಶ್ವರ ಮಂದಿರದಲ್ಲಿ ಪೂಜೆ, ಅಶ್ವತ್ಥ ಮರದ ಮೇಲೆ ವಾಸ. ನಿತ್ಯದ ಆಹಾರ ಶಿವನೇ ಅಧಿಕನೆಂಬ ಮಹಿಮೆ ಅಪಾರ. ಮುಕ್ತಿ ಸಾಧನ ಮಾರ್ಗವ ತೋರುವ, ಮುಕ್ತಿ ಸಾಧನ
ಈ ವಿಚಿತ್ರ ಸನ್ನಿವೇಶವನ್ನು ನೋಡಲು ಜನ ತಂಡೋಪತಂಡವಾಗಿ ಬರತೊಡಗಿದರು. ಪ್ರಣವವ ನುಡಿಯುವ ನೇಮದಿ ಓಂಕಾರ. ಯೋಗ ಸಾಧನೆಯಲ್ಲಿ ಕೊನೆಗೂ ಮಾಣಿಕೇಶ್ವರಿ ಮಹಾಯೋಗಿನಿ ಮಾಣಿಕೇಶ್ವರಿ ಅಮ್ಮ ಆದರು. ನಾವು ಗಿಡದ ಮೇಲೆ ಗಿಡ ಮೇಲೆ ಕುಂತಾಗ ಚಲೋ ಇತ್ತು. ಇದೆಲ್ಲ ಮಾಯ. ಬಿಟ್ಟೆನೆಂದರೆ ಬಿಡದೇಹಿ ಮಾಯ, ಬಿಡದಿದ್ದರೆ ಬೆಂಬತ್ತಿತು ಮಾಯ. ಯೋಗಿಗೆ ಯೋಗಿನಿ ಹಾಯಿತು ಮಾಯ, ಶ್ರವಣಕ್ಕೆ ಶ್ರವಣಂಬು ಹಾಯಿತು ಮಾಯ. ಎತ್ತಿಗೆ ಪರಾಗಿಣಿ ಹಾಯಿತು ಮಾಯ. ಯತೇಶ್ವರನಿ ಯತೇಶ್ವರ ರೂಪದಿಂದ ಬರ್ತದ, ಯೋಗಿಗೆ ಯೋಗ ರೂಪದಿಂದ ಬರ್ತದ, ಸನ್ಯಾಸಿಗೆ ಸನ್ಯಾಸಿ. ಅಮ್ಮನೊಂದಿಗಿನ ಆಧ್ಯಾತ್ಮಿಕ ಸಲ್ಲಾಪವೆಂದರೆ ಅದೊಂದು ಅನನ್ಯ ಅಪ್ಯಾಯ ಅನುಭವ. ಅವರೊಂದಿಗಿನ ಮಾತುಕತೆಯ ಅಂಶಗಳು ಇಲ್ಲಿವೆ. ಲೌಕಿಕದಲ್ಲಿ ಸಾಧನೆ ಮಾಡಬೇಕಾದ್ರೆ ಏನು ಮಾಡ್ಬೇಕಮ್ಮ? ಲೌಕಿಕದಾಗ ಈಗ ಈ ಜನ್ಮ ಸಂಸ್ಕಾರ ಮುಂದಕ್ಕೂ ಹಿಡಿತದ. ನೀವು ಸಂಸ್ಕಾರನ ಹಾಕ್ಕೊರಿ. ಸಂಸ್ಕಾರ ಹಾಕ್ಕೊಂಡೆ ಇದು ಮುಂದಕ್ಕೂ ಅದು ತಾನೇ ಹಿಡ್ಕೊಂಡು ಬರ್ತದೆ. ಈಗ ಅಮ್ಮಗ ಅದು ಎಷ್ಟು ಜನ್ಮ ಸಂಸ್ಕಾರನೂ ಎಲ್ಲ ಈಗ ಮತ್ತು ಅದು ನಂದು ಕೆಲಸ ಆಗ್ಯದ ಅಂತ ಅನ್ಬಾರದು. ಈಗ ಮತ್ತು ಅದು ಮಾಯ ಆಕರ್ಷಣೆ ಮಾಡಿ ಮತ್ತೆ ಕೆಳಗೆ ಹಾಕಿಬಿಡ್ತಾವೆ. ಇದು ದೊಡ್ಡ ಒಂದು ಕೆಟ್ಟ ಭಾವಗಳು. ಇವು ಒಳ್ಳೆ ಅಂತ ತಿಳಿಬಾರದು, ಕೆಟ್ಟ ಅಂತ ತಿಳಿಬಾರ. ಎಲ್ಲ ನಿರ್ಲಿಪ್ತಿ ಆಗಿರ್ಬೇಕು. ಏನು ನಿರ್ಲಿಪ್ತಿ ಆಗಿರ್ತೇನಾಗ್ತದ, ಆವಾಗ ಇವೆಲ್ಲ ಬಂಧನಗಳು ದೂರ ಆಗ್ತವೆ. ಇದೆಲ್ಲ ಮೋಹ, ಅವರು ಇದೆಲ್ಲ ಮೋಹ. ನೀವು ಮೋಹ, ನಾವು ಮೋಹ, ಎಲ್ಲ ಮೋಹ. ಇದು ಶರೀರನೇ ಮೋಹ. 4 ಯುಗಗಳು ಆದ ನಂತರ ಇದು ನಿರ್ಲಿಪ್ತಿ ಆಗ್ತದೆ. ಏನಿರಂಗಿಲ್ಲ. ಅದು ಕೇವಲ ಒಂದೇ ರೂಪ ಆಗಿ ಇರ್ತದೆ. ಅದು ಕಾಣಂಗಿಲ್ಲ, ಜ್ಯೋತಿ ರೂಪ ಆಗಿರ್ತದೆ. ಇದೆಲ್ಲ ಒಂದು ಇಂದ್ರಿಯ ಭೋಗಗಳು. ಇವೆಲ್ಲ ಸಂಸಾರ ಅನ್ನೋದು ಇಂದ್ರಿಯ ಭೋಗಗಳು. ಇಂದ್ರಿಯಗಳಿಗೆ ನಿಂದ್ರಿಸೋ ಶಕ್ತಿ ಇಲ್ಲ ಅನ್ನೋ ಬಗ್ಗೆ ಒಂದು ಧರ್ಮ ಮಾರ್ಗದಿಂದ ಈಗ ನಡಿಬೇಕು ಅಂತಂದು ವೇದಶಾಸ್ತ್ರದಾಗ ಆ ಸರ್ವೇಶ್ವರನ ಸೃಷ್ಟಿ, ಆ ಸರ್ವೇಶ್ವರನೇ ಈಗ 3 ರೂಪ ತಾಳಿ ವೇದಗಳು ಹುಟ್ಟಿಸ್ಯಾನ. ವೇದ ಹುಟ್ಟಿಸಿದ ಮೇಲೆ ಈ ಸೃಷ್ಟಿ ಈ ಪ್ರಮಾಣದಿಂದ ನಡೀರಿ. ನೀವು ಜನ್ಮಾಂತರ ಈ ಮನುಷ್ಯ ಜನ್ಮ ಆಗಿ ಹುಟ್ಟಿತೀರಿ. ಸತ್ಯ ಧರ್ಮ ನೀತಿ ನಿಜಾತಿದಿಂದ ಯಾರಿರ್ತಾರ ಜನ್ಮಾಂತರ ಮನುಷ್ಯ ಜನ್ಮ ಆಗಿ ಹುಟ್ಟುತ್ತಾರೆ. ಇಲ್ಲ ಅಂತೆ ಮತ್ತು ಮಾರ್ಗ ತಪ್ಪಿ ನಡೀತೆ ಮಾಡ್ಕು ಈನ ಜನ್ಮಕ್ಕೆ ಅನೇಕ 84 ಲಕ್ಷ ಜೀವ ಜಂತುಗಳು ಜನ್ಮಕ್ಕೆ ಹೋಗ್ತಾವೆ. ಒಂದು ಅಲ್ಲ, 84 ರಕಗಳು ಹೆಚ್ಚಾಗ್ಯಾವ ಜೀವ ಜಂತುಗಳು. ಈಗ ಎಲ್ಲ ಇವು ಬೀಜ ಬೆಳೀತದ, ಆ ಗಿಡಗಳು ಹಣ್ಣು ಅವು ಹಂಪಲವು ಕಾಯಿಪಲ್ಲೆ ಇವೆಲ್ಲ ಬೆಳಿತಾವ. ಅವಕ್ಕೆಲ್ಲ ಹುಳು ಹೌದಾ ಇಲ್ಲ? ಆ ಹುಳು ಏನು ಮಾಡ್ತಾವ ಮತ್ತು ವಿಷ ಹೊಡಿಬೇಕಾಗ್ತದೆ. ಈ ಕರ್ಮದಾಗ ಬಿದ್ದಲಕತ್ತಾರಾಗಲಿ ಮತ್ತು ಮುಂದಕ್ಕೂ ಪುಣ್ಯ ಪಡ್ಕೊಂಡಂಗಿಲ್ಲ. ಏನು ಧರ್ಮದ್ದು ಬೆಳೀತಿತ್ತು. ನಾವು ಸಣ್ಣವರಿದ್ದ ಕಾಲಕ್ಕೆ ಬರೀ ಕೊಬ್ಬರಿ ಹಾಕ್ತೇನೆ, ಇದು ದನಗಳದ್ದು ಗೊಬ್ಬರ ಹಾಕ್ತೆ ಚೊಲ ಬೀಜ ಬೆಳೀತಿತ್ತು ಮತ್ತು ಚೊಲ ಆಗ್ತಿತ್ತು. ಈಗ ಏನು ಈಶೆ ಬಡಿತೇನೆ, ಆ ಈಶೆ ಬಡಿದು 2-3 ಪಂಟಿ ತಗೊಳ್ತಾ ಇದ್ದ. ಹಿಂದೂ ಧರ್ಮದಲ್ಲಿ ಅನೇಕ ದೇವರುಗಳು. ಯಾವ ದೇವರನ್ನು ನೆಚ್ಚಿಕೊಂಡ್ರೆ ಹೆಚ್ಚು ಅನುಕೂಲ? ನಿಮ್ಮ ಭಾವಗಳು. ನಿಮ್ಮ ಭಾವ ಅನೇಕ ಭಾವಗಳು ಮಾಡ್ತಾರೆ, ಅನೇಕ ದೇವತೆಗಳು. ಭ್ರಾಂತಿ ಭ್ರಮ ಯಾರ್ಯಾರ ಇಚ್ಛ, ಯಾರ್ಯಾರ ಭಾವಗಳು, ಆ ಭಾವದಿಂದ ದೇವತೆಗಳು ಅಂತ ಹಿಂಗೆ ದೇವು ಅಂತ ಭೂತ ಅಂತ ಎಲ್ಲರಿಗೂ ಈಗ ಅದು ದೇವ ಸ್ವಭಾವ ಇದ್ದವರೇ ದೇವರಿಗೆ ಪೂಜೆ ಮಾಡ್ತಾರೆ. ದೇವತೆ ಸ್ವಭಾವ ಇದ್ದವರು ದೇವತೆಗೆ ಪೂಜೆ ಮಾಡ್ತಾರೆ. ಶುದ್ಧ ಭಾವದಿಂದ ಇರ್ತಾರೆ. ಅಶುದ್ಧ ಭಾವದವರು ಈಗ ಅಸುರ ಜನರು ಅಸುರ ಭ್ರಾಂತಿದಿಂದ ನಮ್ಮ ದೇವರು ಬೇರೆ, ನಾವು ಕುರಿ ಕಡಿತಿದ್ದು, ಕೋಣ ಕಡಿತಿದ್ದು, ಕೋಳಿ ಕಡಿತಿದ್ದು ಅಂತ ಹಿಂಗೆ ಅವು ಭ್ರಾಂತಿ. ಇವೆಲ್ಲ ಭ್ರಾಂತಿ, ಅವರವ್ರ ಭಾವಗಳು, ಭಾವ ಪ್ರಪಂಚ. ಇದು ಅಸುರ ಜನರು ಅಸುರ ಭೂತ ಪಿಶಾಚಿಗಳಿಗೆ ಪೂಜೆ ಮಾಡ್ತಾರೆ. ದೇವತೆ ಜನರು ಈಗ ಧರ್ಮ ನೀತಿ ನಿಜಾತಿದಿಂದ ನಡೆದವರು ದೇವತೆ ಪೂಜೆ ಮಾಡ್ತಾರೆ. ಈಗ ಕುರಿ ಕೋಣ ಇವೆಲ್ಲ ಕಡಿಯನ್ನು ದೇವತೆಗೆ ಪೂಜೆ ಮಾಡ್ತಾರೆ. ಈಗ ಇವರೇನೋ ತಿನ್ನೋರು ಕುಡಿಯೋರು ಎಲ್ಲ ಅಸುರತ್ವ.
ರಾಕ್ಷಸಿ ವೃತ್ತಿ, ಜನ್ಮ ಜನ್ಮಾಂತರ ಪಾಪ ಘಟಿಸಿ ಕಿರಿಮಿ ಕೀಟದ ಜನ್ಮಕ್ಕೆ ಹೋಗ್ತಾರೆ. ಅದಸುರ ಧರ್ಮಗಳು ಇವು. ಇದೆಲ್ಲ ಪ್ರಪಂಚ ಅಲ್ಲ, ಈಗ ರಾಕ್ಷಸ ಕೃತ್ಯ ಆಗ್ಯದ, ದೇವ ಕೃತ್ಯ ಎಲ್ಲ ಶೂನ್ಯತ ಆಗ್ಯದ. ಕುಡಿಯೋನವ್ರು ಕುಡ್ಲಿಕ್ಕೈತಾರ, ತಿನ್ನೋನವ್ರು ತಿನ್ಲಕ್ಕೈತಾರ ಕಾಂಡ ಮಾಂಸ. ಮತ್ತು ಈ ರಾಕ್ಷಸ ಕೃತ್ಯ ಅಂತಿದೆ ದೇವ